ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ತಮಿಳುನಾಡಿನಲ್ಲಿ ಭೀಕರ ಗ್ಯಾಸ್ ದುರಂತ ಆಗಿದೆ. ಮತ್ತೊಂದು ಕಡೆ ಪುಟಿನ್ರ ರಷ್ಯಾ ಮೇಲೆ ಯುಕ್ರೇನ್ ಭಾರೀ ಸರ್ಪ್ರೈಸ್ ಅಟ್ಯಾಕ್ ಮಾಡಿದೆ. ಇತ್ತ ಬಿಜೆಪಿ ಶಾಸಕರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋಕೆ ಸಿದ್ಧತೆ ನಡೆಯುತ್ತಿದ್ದು, ದೇಶದಾದ್ಯಂತ ನೀಟ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ. ಈ ಎಲ್ಲಾ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ತಮಿಳುನಾಡಿನಲ್ಲಿ ಆಗಿರೋ ಗ್ಯಾಸ್ ದುರಂತದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ. ತಮಿಳುನಾಡಿನ ಸೀ ಫುಡ್ ಎಕ್ಸ್ಪೋರ್ಟ್ ಫ್ಯಾಕ್ಟರಿಯಲ್ಲಿ ಅಮೋನಿಯಾ ಗ್ಯಾಸ್ ಲೀಕ್ ಆಗಿ ಕನಿಷ್ಠ 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. 60ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಇದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗೋ ಆತಂಕ ಇದೆ. ತಿರುವಳ್ಳೂರು ಜಿಲ್ಲೆಯ ಪೆರಿಯಪಾಳ್ಯಂ ಬಳಿ ಈ ಘಟನೆ ಆಗಿದೆ. ಭಾನುವಾರ ಫ್ಯಾಕ್ಟರಿಗೆ ರಜೆ ಇದ್ದಿದ್ರಿಂದ ಅಸ್ಸಾಂ, ಒಡಿಶಾ, ಜಾರ್ಖಂಡ್ ಮೂಲದ ಸುಮಾರು 120 ಕಾರ್ಮಿಕರು ಆವರಣದಲ್ಲಿದ್ದ ರೂಂನಲ್ಲೇ ಇದ್ರು. ಆಗ ಮೀನು ಸಿಗಡಿ ಕೆಡದಂತೆ ಇಡೋ ಕೋಲ್ಡ್ ಸ್ಟೋರೇಜ್ನ ರೆಫ್ರಿಜರೇಷನ್ ಪೈಪ್ಲೈನ್ ವಾಲ್ವ್ ಹಾಳಾಗಿದ್ರಿಂದ ಗ್ಯಾಸ್ ಲೀಕ್ ಆಗಿದೆ. ಲೀಕ್ ಆದ ಅಮೋನಿಯಾ ಉಸಿರಾಡಿ ಕೆಲವರು ಅಲ್ಲೇ ಪ್ರಾಣ ಚೆಲ್ಲಿದ್ದಾರೆ. ಅತ್ತ ವಿಷಯ ತಿಳಿಯುತ್ತಿದ್ದಂತೆ ಚೆನ್ನೈನಿಂದ ಬಂದ 30 ಎನ್ಡಿಆರ್ಎಫ್ ಸಿಬ್ಬಂದಿ ಆಕ್ಸಿಜನ್ ಮಾಸ್ಕ್ ಮತ್ತು ಪಿಪಿಇ ಕಿಟ್ ಧರಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಘಟನೆ ಬಗ್ಗೆ ತಮಿಳುನಾಡು ಸಿಎಂ ವಿಜಯ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಆದೇಶಿಸಿದ್ದಾರೆ. ಇದರ ತನಿಖೆಗಾಗಿ 3 ಹಿರಿಯ ಅಧಿಕಾರಿಗಳ ಉನ್ನತ ಮಟ್ಟದ ಸಮಿತಿ ರಚಿಸಿದ್ದಾರೆ. 24 ಗಂಟೆಯೊಳಗೆ ಪ್ರಾಥಮಿಕ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಇನ್ನು ಅಂತೂ ಇಂತೂ ದೇಶಾದ್ಯಂತ ನೀಟ್ ಮರು ಪರೀಕ್ಷೆ ನಡೆದಿದೆ. 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ದೇಶ ವಿದೇಶಗಳ ಒಟ್ಟು 5,454 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆದಿದೆ. ಇಂಗ್ಲಿಷ್ ಸೇರಿದಂತೆ ಒಟ್ಟು 12 ಭಾರತೀಯ ಭಾಷೆಗಳಲ್ಲಿ ಪರೀಕ್ಷೆ ನಡೆಸಲಾಗಿದೆ. 95,000ಕ್ಕೂ ಹೆಚ್ಚು ಪರೀಕ್ಷಾ ಕೊಠಡಿಗಳಲ್ಲಿ ಒಟ್ಟು 1,38,560 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿರಂತರವಾಗಿ ಮಾನಿಟರ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಡಿವೈಸ್ ಬಳಸದಿರಲಿ ಅಂತ 51,311 ಜಾಮರ್ಗಳನ್ನು ಬಳಸಲಾಗಿದೆ. ಇನ್ನು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಗೆ ಎಐ ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ. ಪೊಲೀಸರು, ಅರೆಸೇನಾ ಪಡೆ, ವಾಯುಪಡೆ ಹಾಗೂ ಅಂಚೆ ಇಲಾಖೆ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಸರಾಸರಿ 40ರಿಂದ 50 ಭದ್ರತಾ ಸಿಬ್ಬಂದಿ ಇದ್ರು. ಕೆಲವು ರಾಜ್ಯಗಳಲ್ಲಿ ಡ್ರೋನ್ಗಳನ್ನು ಕೂಡ ಬಳಸಲಾಗಿತ್ತು. ಇನ್ನು ಇಷ್ಟಾದರೂ ರಾಜ್ಯದಲ್ಲಿ ಹಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಟ್ರಾಫಿಕ್ ಜಾಮ್, ಬಸ್ ವಿಳಂಬ ಸೇರಿ ನಾನಾ ಕಾರಣಗಳಿಂದ ತಡವಾಗಿ ಬಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕೆ ಅವಕಾಶ ಸಿಕ್ಕಿಲ್ಲ. ಇನ್ನು ಈ ನೀಟ್ ಮರುಪರೀಕ್ಷೆಗೂ ಮುನ್ನ ಹೈದರಾಬಾದ್ನ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಜೀವನವನ್ನೇ ತಾವೇ ಮುಗಿಸಿಕೊಂಡಿದ್ದಾರೆ. ಇವರನ್ನ 19 ವರ್ಷದ ಶೇಖ್ ಸನಾ ಅಂತ ಗುರುತಿಸಲಾಗಿದೆ. ಪರೀಕ್ಷಾ ಒತ್ತಡದಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲೂ 22 ವರ್ಷದ ಜತಿನ್ ಕುಮಾರ್ ಅನ್ನೋರು ಕೂಡ ತಮ್ಮ ಜೀವನವನ್ನ ಎಂಡ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ನೀಟ್ ಪೇಪರ್ಗೆ ಪ್ರಿಪೇರ್ ಆಗ್ತಿದ್ರು ಅಂತ ಗೊತ್ತಾಗಿದೆ. ಇನ್ನು ರಾಜ್ಯದಲ್ಲಿ ನೀಟ್ ಮರುಪರೀಕ್ಷೆ ಆಗಿದೆ. ಬಾಗಲಕೋಟೆಯಲ್ಲಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳ ಚೈನ್, ರುದ್ರಾಕ್ಷಿ ತೆಗೆಸಲಾಗಿದೆ. ಜೊತೆಗೆ ವಿದ್ಯಾರ್ಥಿನಿಯ ಮೂಗುತಿಯನ್ನ ಸಹ ಸಿಬ್ಬಂದಿ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅತ್ತ ರಾಜಸ್ಥಾನದ ಅಜ್ಮೇರ್ನಲ್ಲಿ ಬುರ್ಕಾ ಹಾಕೊಂಡು ಎಕ್ಸಾಮ್ ಬರೆಯೋಕೆ ಬಂದ ಒಬ್ಬ ವಿದ್ಯಾರ್ಥಿನಿಯನ್ನ ಆರಂಭದಲ್ಲಿ ಎಕ್ಸಾಮ್ ಸೆಂಟರ್ ಒಳಗೆ ಬಿಟ್ಟಿರಲಿಲ್ಲ. ನಂತರ ಅವರಿಗೂ ಪರೀಕ್ಷೆ ಬರೆಯೋಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ನೀಟ್ ಯುಜಿ ಮರುಪರೀಕ್ಷೆ ಕಾರಣ ಪ್ರಧಾನಿ ಮೋದಿ ದಿಲ್ಲಿ ಏರ್ಪೋರ್ಟ್ನಲ್ಲಿ 45 ನಿಮಿಷ ಕಾದಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರಧಾನಿ ಮೋದಿ ಮಧ್ಯಾಹ್ನ 1:15ಕ್ಕೆ ಪಶ್ಚಿಮ ಬಂಗಾಳದಿಂದ ದೆಹಲಿ ಏರ್ಪೋರ್ಟ್ಗೆ ಹೋಗಿದ್ರು. ಆದ್ರೆ ಅಲ್ಲಿಂದ ಅವರು ತಮ್ಮ ನಿವಾಸಕ್ಕೆ ಹೊರಡಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ 2 ಗಂಟೆಗೆ ನೀಟ್ ಎಕ್ಸಾಮ್ ಶುರುವಾಗಬೇಕಿತ್ತು. ಪ್ರಧಾನಿ ಬೆಂಗಾವಲು ಪಡೆ ಹೋದ್ರೆ ದಾರಿಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಎಕ್ಸಾಮ್ ಬರೆಯೋಕೆ ಹೋಗೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅವರು ಅಲ್ಲೇ ವೇಟ್ ಮಾಡಿದ್ರು ಎನ್ನಲಾಗ್ತಿದೆ. ಇನ್ನು ಪುಟಿನ್ರ ರಷ್ಯಾ ಮೇಲೆ ಯುಕ್ರೇನ್ ಭೀಕರ ದಾಳಿ ಮಾಡಿದೆ. ಯಾವ ಮಟ್ಟಿಗೆ ಅಂದ್ರೆ ಯುಕ್ರೇನ್ ಗಡಿಯಿಂದ ರಷ್ಯಾದ ಒಳಗೆ 2,000 ಕಿಲೋಮೀಟರ್ ದೂರದವರೆಗೂ ಯುಕ್ರೇನ್ ಡ್ರೋನ್ಗಳು ದಾಳಿ ಇಟ್ಟಿವೆ. ರಷ್ಯಾದ ಆರ್ಥಿಕತೆಯ ಬೆನ್ನೆಲುಬಾಗಿರೋ ತೈಲ ರಿಫೈನರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಮಾಹಿತಿ ಪ್ರಕಾರ ಟ್ಯೂಮೆನ್ ರಿಫೈನರಿ, ಕ್ರಾಸ್ನೋಡರ್ ಪ್ರದೇಶದಲ್ಲಿರೋ ತೈಲ ಸಾಗಣೆ ಘಟಕ ಹಾಗೆ ಕ್ರೈಮಿಯಾದ ಇತರೆ ಭಾಗಗಳಲ್ಲೂ ಅಟ್ಯಾಕ್ ಆಗಿದೆ. ಬಸ್ಗಳು, ದಾರಿಲಿ ಹೋಗೋ ವಾಹನಗಳ ಮೇಲೂ ಯುಕ್ರೇನ್ ಡ್ರೋನ್ ಸುರಿದಿದೆ. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ನ 4 ರೆಡಾರ್ಗಳು ಮತ್ತು ಪಂಜ್ಶೀರ್ ಸಿಸ್ಟಮ್ನ 2 ರೆಡಾರ್ಗಳನ್ನು ನಾಶ ಮಾಡಿರುವುದಾಗಿ ಯುಕ್ರೇನ್ ಹೇಳಿದೆ. ಅಷ್ಟೇ ಅಲ್ಲ, ರಷ್ಯಾದ ಸಾಕಷ್ಟು ಕಡೆ ಬರೀ ಬೆಂಕಿ, ಹೊಗೆ ಕಂಡು ಬರ್ತಿದೆ. ಇನ್ನು ರಷ್ಯಾದಲ್ಲಿ ಪ್ರತಿದಿನ 1,000 ಸೈನಿಕರನ್ನ ಮಣ್ಣು ಮಾಡ್ತಿದ್ದೀವಿ ಅಂತ ಯುಕ್ರೇನ್ ಘೋಷಿಸಿದೆ. ಅಷ್ಟೇ ಅಲ್ಲ, ರಷ್ಯಾ ಯುಕ್ರೇನ್ ಹೊಡೆದಾಟ ರಷ್ಯಾ ಮಿತ್ರ ರಾಷ್ಟ್ರ ಬೆಲಾರೂಸ್ಗೂ ವಿಸ್ತರಿಸೋ ಸಾಧ್ಯತೆ ಕಾಣ್ತಿದೆ. ಈಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಬೆಲಾರೂಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಶೆಂಕೋಗೆ 1 ವಾರಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ರಷ್ಯಾ ಡ್ರೋನ್ಗಳಿಗೆ ನೆರವಾಗ್ತಿರೋ ನಿಮ್ಮ ಉಪಕರಣಗಳನ್ನ ಕೂಡಲೇ ತೆರವು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ನಾವೇ ಅದನ್ನ ಮಾಡ್ತೀವಿ ಅಂದಿದ್ದಾರೆ. ಅಂದ್ರೆ ಬೆಲಾರೂಸ್ ಮೇಲೆ ನಾವೇ ಅಟ್ಯಾಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ.
ಅಂದಹಾಗೆ ರಷ್ಯಾ ಸೇನೆ ಯುಕ್ರೇನ್ ಮೇಲೆ ಡ್ರೋನ್ ದಾಳಿ ಮಾಡೋದಕ್ಕೆ ಬೆಲಾರಸ್ ಗಡಿಯಲ್ಲಿರೋ ಸಿಗ್ನಲ್ ರಿಲೇ ಕೇಂದ್ರಗಳನ್ನ ಬಳಸಿಕೊಳ್ತಿವೆ. ಸಿಗ್ನಲ್ ರಿಲೇ ಕೇಂದ್ರ ಅಂದ್ರೆ ಸಿಗ್ನಲ್ ಪಾಸ್ ಮಾಡೋ ಟವರ್ಗಳು. ಉದಾಹರಣೆಗೆ ಮನೆಯಲ್ಲಿ ವೈಫೈ ರೇಂಜ್ ದೂರದ ಕೋಣೆಗೆ ಸಿಗದೆ ಇದ್ದಾಗ ಮಧ್ಯದಲ್ಲಿ ಒಂದು ಬೂಸ್ಟರ್ ಅಥವಾ ಎಕ್ಸ್ಟೆಂಡರ್ ಹಾಕ್ತೀವಲ್ಲ, ಸೇಮ್ ಹಾಗೆ. ಹೀಗಾಗಿ ಯುಕ್ರೇನ್ ಪುಟಿನ್ ಮಿತ್ರನಿಗೂ ಧಮಕಿ ಹಾಕಿದೆ. ಅಷ್ಟೇ ಅಲ್ಲ, ಯುಕ್ರೇನ್ ಸೋವಿಯತ್ ಒಕ್ಕೂಟದ ಲೀಡರ್ ಆಗಿದ್ದ ಲಿಯೋನಿಡ್ ಬ್ರೆಜ್ನೇವ್ ಅವರ ಮರಿ ಮೊಮ್ಮಗನನ್ನ ಕಿಡ್ನಾಪ್ ಮಾಡಿರೋದು ಕನ್ಫರ್ಮ್ ಆಗಿದೆ. 45 ವರ್ಷದ ಆಂಟನ್ ಮಿಲೇವ್ ರಷ್ಯನ್ ಆರ್ಮಿಲಿ ಕಾಂಬ್ಯಾಟ್ ಇಂಜಿನಿಯರ್ ಆಗಿ ಸೇರ್ಕೊಂಡಿದ್ರು. ಆದರೆ ಕಳೆದ ವರ್ಷ ನವೆಂಬರ್ನಲ್ಲಿ ಇವರ ಜೊತೆಗಿನ ಕಾಂಟ್ಯಾಕ್ಟ್ ಕಟ್ ಆಗಿತ್ತು. ಆದ್ರೆ ಈಗ ಅವರನ್ನ ಯುಕ್ರೇನ್ ಎತ್ತಾಕೊಂಡು ಹೋಗಿದೆ. ಇದನ್ನ ಯುಕ್ರೇನ್ ರಕ್ಷಣಾ ಸಚಿವಾಲಯದ ಸಲಹೆಗಾರ ಸೆರ್ಹಿ ಸ್ಟರ್ನೆಕೋ ಕನ್ಫರ್ಮ್ ಮಾಡಿದ್ದಾರೆ. ಅಂದಹಾಗೆ ಈ ಮಿಲೇವ್ 1964ರಿಂದ 1982ರವರೆಗೆ ಸೋವಿಯತ್ ಒಕ್ಕೂಟವನ್ನ ಮುನ್ನಡೆಸಿದ್ದ ಬ್ರೆಜ್ನೇವ್ ಅವರ ಮಗಳು ಗಲಿನಾ ಬ್ರೆಜ್ನೇವ್ ಅವರ ದತ್ತು ಮೊಮ್ಮಗ. ಸೋವಿಯತ್ ಇತಿಹಾಸದಲ್ಲಿ ಜೋಸೆಫ್ ಸ್ಟಾಲಿನ್ ನಂತರ ಅತಿ ಹೆಚ್ಚು ವರ್ಷ ಆಡಳಿತ ನಡೆಸಿದ್ದು ಇದೇ ಬ್ರೆಜ್ನೇವ್. ಇನ್ನೊಂದು ಕಡೆ ರಷ್ಯಾದಿಂದ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ತಿರೋದು ಗೊತ್ತಾಗಿದೆ. ಜೂನ್ 1ರಿಂದ 19ರವರೆಗೆ ಭಾರತ ಪ್ರತಿದಿನ 26 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ತರಿಸಿಕೊಂಡಿದೆ. ಮೇನಲ್ಲಿ ಇದು 19 ಲಕ್ಷ ಬ್ಯಾರೆಲ್ ಇತ್ತು. ಒಂದು ಬ್ಯಾರೆಲ್ ಅಂದ್ರೆ ಅದರಲ್ಲಿ 159 ಲೀಟರ್ ಕಚ್ಚಾ ತೈಲ ಇರುತ್ತೆ. ರಿಫೈನರಿಯಲ್ಲಿ ಸಂಸ್ಕರಣೆ ಮಾಡಿದಾಗ ಅದರ ವ್ಯಾಲ್ಯೂಮ್ ಹೆಚ್ಚಾಗಿ ಒಟ್ಟು 170 ಲೀಟರ್ ಆಗುತ್ತೆ. ಇದರಲ್ಲಿ 73 ಲೀಟರ್ ಪೆಟ್ರೋಲ್, 40 ಲೀಟರ್ ಡೀಸೆಲ್ ಸಿಗುತ್ತೆ. ಇನ್ನುಳಿದಂತೆ ಜೆಟ್ ಇಂಧನ ಹಾಗೂ ಡಾಂಬರು ಸಿಗುತ್ತೆ. ಇನ್ನು ಈ ಪೂರೈಕೆಯೊಂದಿಗೆ ರಷ್ಯಾ ಭಾರತದ ಅತಿ ದೊಡ್ಡ ತೈಲ ಪೂರೈಕೆದಾರ ದೇಶವಾಗಿ ಹೊರಹೊಮ್ಮಿದೆ. ಅತ್ತ ಯುಎಇಯಿಂದ ಕೂಡ ಭಾರತ ಪ್ರತಿದಿನ 6.36 ಲಕ್ಷ ಬ್ಯಾರೆಲ್ ಆಮದು ಮಾಡಿಕೊಳ್ತಿದೆ. ಈ ಮೂಲಕ ಭಾರತಕ್ಕೆ ಎರಡನೇ ಅತಿ ದೊಡ್ಡ ಪೂರೈಕೆದಾರ ದೇಶವಾಗಿ ಯುಎಇ ಸ್ಥಾನ ಪಡೆದಿದೆ. ಇನ್ನು ಅಮೆರಿಕದಿಂದ ಭಾರತಕ್ಕೆ ಬರೋ ತೈಲದ ಪ್ರಮಾಣ ಭಾರೀ ಕುಸಿತ ಕಂಡಿದೆ. ಮೇ ತಿಂಗಳಲ್ಲಿ ಅಮೆರಿಕದಿಂದ ಪ್ರತಿದಿನ 2.52 ಲಕ್ಷ ಬ್ಯಾರೆಲ್ ತೈಲ ಬರ್ತಿತ್ತು. ಆದರೆ ಜೂನ್ನಲ್ಲಿ ಅದು ಕೇವಲ 91,000 ಬ್ಯಾರೆಲ್ಗೆ ಕುಸಿದಿದೆ. ಅಂದ್ರೆ ಅಮೆರಿಕದ ತೈಲ ಆಮದಿನಲ್ಲಿ 64% ಕುಸಿತ ಕಂಡಿದೆ. ಹೀಗಾಗಿ ಭಾರತಕ್ಕೆ 4ನೇ ಅತಿ ದೊಡ್ಡ ತೈಲ ಪೂರೈಕೆ ದೇಶವಾಗಿದ್ದ ಅಮೆರಿಕ ಈಗ 5ನೇ ಸ್ಥಾನಕ್ಕೆ ಇಳಿದಿದೆ. 4ನೇ ಸ್ಥಾನಕ್ಕೆ ಅಮೆರಿಕ ಬದಲು ವೆನೆಜುವೆಲಾ ಲಗ್ಗೆ ಇಟ್ಟಿದೆ. ಜೂನ್ನಲ್ಲೇ ವೆನೆಜುವೆಲಾದಿಂದ ಭಾರತ ಪ್ರತಿನಿತ್ಯ 2,09,000 ಬ್ಯಾರೆಲ್ ಇಂಪೋರ್ಟ್ ಮಾಡಿಕೊಳ್ತಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಅವರು ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಗಳಿಗೆ ಟ್ರಿಪ್ ಆಯೋಜಿಸಿದ್ದಾರೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ವಿವಾದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಈಗ ಪಕ್ಷಕ್ಕೆ ದ್ರೋಹ ಮಾಡಿದವರನ್ನ ಪತ್ತೆ ಹಚ್ತೀವಿ ಅಂತ ಹೇಳಿ ರಾಜ್ಯ ಬಿಜೆಪಿ ಮಂಜುನಾಥ ಸ್ವಾಮಿಯ ಮೊರೆ ಹೋಗಿದೆ. ತಮ್ಮ ಎಲ್ಲಾ 63 ಶಾಸಕರಿಂದ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸೋಕೆ ನಿರ್ಧಾರ ಮಾಡಿದೆ. ಇದೇ ಗುರುವಾರ ಅಥವಾ ಶುಕ್ರವಾರ ಧರ್ಮಸ್ಥಳದಲ್ಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೆಯಲಿದೆ. ಸಭೆ ಮುಗಿದ ಬಳಿಕ ನಾವು ಅಡ್ಡ ಮತದಾನ ಮಾಡಿಲ್ಲ ಅಂತ ಎಲ್ಲಾ ಶಾಸಕರು ಪ್ರಮಾಣ ಮಾಡ್ತಾರಂತೆ. ಸಭೆಗೆ ಯಾರೂ ಗೈರಾಗದಂತೆ ತಡೆಯೋಕೆ ಶಾಸಕರಿಗೆ ಅಧಿಕೃತವಾಗಿ ವಿಪ್ ಜಾರಿ ಮಾಡೋಕೆ ಬಿಜೆಪಿ ನಿರ್ಧರಿಸಿದೆ. ಇನ್ನು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ 40ಕ್ಕೂ ಹೆಚ್ಚು ಶಂಕಿತ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇವರನ್ನ ಗುರುತಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೋಲ್ಕತ್ತಾದಿಂದ ವಾರಕ್ಕೊಮ್ಮೆ ಬರೋ ಹೌರಾ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಇವರು ಮೈಸೂರಿಗೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಇವರ ದಾಖಲೆಗಳನ್ನು ಪರಿಶೀಲನೆ ಮಾಡುವಾಗ ನಕಲಿ ದಾಖಲೆಗಳನ್ನು ಕೊಟ್ಟಿರೋ ಆರೋಪ ಇದೆ. ಹೆಚ್ಚಿನವರ ಬಳಿ ಪಶ್ಚಿಮ ಬಂಗಾಳದ ಗುರುತಿನ ಚೀಟಿಗಳು ಪತ್ತೆಯಾಗಿವೆ. ಇನ್ನು ವಿಚಾರಿಸಿದಾಗ ಎಲ್ಲರೂ ಒಂದೊಂದು ಕಾರಣ ಕೊಟ್ಟಿದ್ದಾರೆ. ಕೆಲವರು ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಇವರೆಲ್ಲ ಕೇರಳ, ಮಡಿಕೇರಿಗೆ ಹೋಗೋಕೆ ಮೈಸೂರು ಕಡೆ ಬಂದಿದ್ರು ಅಂತ ತಿಳಿದು ಬಂದಿದೆ. ಮಾಹಿತಿ ಸಿಕ್ಕ ಕೂಡಲೇ ರೈಲ್ವೆ ಪೊಲೀಸರು ಹಾಗೂ ಸ್ಥಳೀಯ ಪೊಲೀಸರು ಇವರನ್ನ ವಶಕ್ಕೆ ಪಡೆದು ವಿಚಾರಿಸುತ್ತಿದ್ದಾರೆ. ಇವರ ದಾಖಲೆಗಳು ಮತ್ತು ಬಂದಿರೋ ಉದ್ದೇಶದ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಅನುದಾನ ಮತ್ತು ನೆರವನ್ನ ಹೆಚ್ಚಿಸಲು ಸಿಎಂ ಡಿಕೆ ಶಿವಕುಮಾರ್ ಹೊಸ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ದಿಲ್ಲಿಯಲ್ಲಿ ವಿಶೇಷ ಅಧಿಕಾರಿಗಳ ತಂಡವನ್ನೇ ರಚಿಸೋಕೆ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೇಂದ್ರದ ಯಾವ್ಯಾವ ಯೋಜನೆಗಳಿಂದ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್ ಹೇಗೆ ಅತಿ ಹೆಚ್ಚು ಅನುದಾನ ಪಡಿತವೆ ಅನ್ನೋದನ್ನ ಈ ಟೀಮ್ ಸ್ಟಡಿ ಮಾಡಲಿದೆ. ಜೊತೆಗೆ ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯಕ್ಕೂ ಫಂಡ್ ತರೋಕೆ ಈ ಹೊಸ ತಂಡ ಕೆಲಸ ಮಾಡಲಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಕಾನೂನು ಹೋರಾಟಗಳನ್ನು ನಿಭಾಯಿಸೋಕೆ ಪ್ರತ್ಯೇಕ ಕಾನೂನು ಘಟಕ ಕೂಡ ಶುರುವಾಗುತ್ತೆ ಅಂತ ಡಿಕೆ ಹೇಳಿದ್ದಾರೆ. ಇದೇ ವೇಳೆ ದಿಲ್ಲಿಗೆ ಹೋಗಿ ಯುಪಿಎಸ್ಸಿ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋ ನಮ್ಮ ವಿದ್ಯಾರ್ಥಿಗಳಿಗಾಗಿ ಹೊಸ ಕರ್ನಾಟಕ ಭವನ ನಿರ್ಮಿಸೋಕೆ ಸರ್ಕಾರ ನಿರ್ಧರಿಸಿದೆ. 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ನಿರ್ಮಾಣ ಆಗಲಿದೆ. ಇದರಲ್ಲಿ 50% ಸೌಲಭ್ಯಗಳನ್ನು ಎಸ್ಸಿ, ಎಸ್ಟಿ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನೊಂದು ಕಡೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ಸೇರಿ 4 ಕಡೆ ವೋಟರ್ ಐಡಿ ಹೊಂದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ದಿಲೀಪ್ ಕುಮಾರ್ ಅನ್ನೋರು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ರು.
ಈ ಪ್ರಕರಣ ಸಂಬಂಧ ಬೆಂಗಳೂರಿನ 48ನೇ ಎಸಿಜೆಎಂ ಕೋರ್ಟ್ ಪ್ರಕಾಶ್ ರಾಜ್ಗೆ ಈ ಹಿಂದೆ 2 ಬಾರಿ ಸಮನ್ಸ್ ಜಾರಿ ಮಾಡಿತ್ತು. ಆದರೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಕೊನೆಗೆ ಕೋರ್ಟ್ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಮಾಡಿದೆ. ಜೊತೆಗೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದೆ. ಇನ್ನು ಆರ್ಎಸ್ಎಸ್ ನೋಂದಣಿ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಸಂಘಟನೆಗೆ ಭದ್ರತೆ ಕೊಡೋದು ನಾವೇ, ಹೀಗಾಗಿ ಅವ್ರ ಬಗ್ಗೆ ಮಾಹಿತಿ ಕೇಳೋ ಹಕ್ಕು ನಮಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಮೆರವಣಿಗೆ ಮಾಡಿದಾಗ ಭದ್ರತೆ ಕೊಡೋದು ನಮ್ಮ ಗೃಹ ಇಲಾಖೆಯೇ ಹೊರತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲ. ಹೀಗಿದ್ದಾಗ ರಾಜ್ಯದ ಗೃಹ ಸಚಿವನಾಗಿ ಆ ಸಂಘಟನೆ ಬಗ್ಗೆ ಮಾಹಿತಿ ಕೇಳೋ ಹಕ್ಕು ನನಗಿದೆ ಅಂದಿದ್ದಾರೆ. ಈ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಧ್ಯಪ್ರವೇಶ ಮಾಡಬೇಕು ಅಂತ ಖರ್ಗೆ ಆಗ್ರಹಿಸಿದ್ದಾರೆ. ಅತ್ತ ಖರ್ಗೆ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಖರ್ಗೆ ಹಳೆ ರೇಡಿಯೋ ಇದ್ದ ಹಾಗೆ ಹಾಡಿದನ್ನೇ ರಿಪೀಟ್ ಹಾಡ್ತಾ ಇರ್ತಾರೆ, ಹೀಗಾಗಿ ಅವ್ರ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ಜೋಶಿ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು. ನೇಮ್ ಬೋರ್ಡ್ಗೆ ಬೆಂಕಿ ಆವರಿಸಿಕೊಂಡು ಭಾರೀ ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣ ಎಚ್ಚೆತ್ತ ಮೆಟ್ರೋ ಭದ್ರತಾ ಹಾಗೂ ತಾಂತ್ರಿಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹೀಗಾಗಿ ಯಾವುದೇ ಪ್ರಾಣಾಪಾಯ ಅಥವಾ ದೊಡ್ಡ ಮಟ್ಟದ ಹಾನಿ ಸಂಭವಿಸಿಲ್ಲ. ಇನ್ನು ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಶಾಲಾ ಕ್ಯಾಂಪಸ್ಗೆ ಸ್ವಿಗ್ಗಿ, ಝೊಮ್ಯಾಟೊದಂತ ಫುಡ್ ಡೆಲಿವರಿ ಆಪ್ಗಳ ಎಂಟ್ರಿನ ಕಡ್ಡಾಯವಾಗಿ ಬ್ಯಾನ್ ಮಾಡಲಾಗಿದೆ. ಮಕ್ಕಳ ಆರೋಗ್ಯ, ಭದ್ರತೆ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಮಾನತೆ ಕಾಪಾಡುವ ನಿಟ್ಟಿನಲ್ಲಿ ಹಲವು ಶಾಲೆಗಳು ಈ ಮಹತ್ವದ ನಿರ್ಧಾರ ಕೈಗೊಂಡಿವೆ. ಶಿಕ್ಷಕರಿಗೂ ಕೂಡ ಆನ್ಲೈನ್ ಫುಡ್ ಆರ್ಡರ್ ಮಾಡೋದನ್ನ ನಿಷೇಧಿಸಲಾಗಿದೆ. ಇತ್ತ ಗ್ರಾಮೀಣ ಭಾಗದ ಜನರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಮುಂದೆ ವಾಸಸ್ಥಳ ದೃಢೀಕರಣ ಪತ್ರ ಗ್ರಾಮ ಪಂಚಾಯಿತಿಯಲ್ಲೇ ಸಿಗಲಿದೆ. ಇದಕ್ಕಾಗಿ ಹೋಬಳಿ ಕೇಂದ್ರಗಳಿಗೆ ಅಲೆದಾಡೋ ಸಮಸ್ಯೆ ತಪ್ಪಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯ ನಿರ್ದೇಶನದಂತೆ ಈ ಹೊಸ ಆದೇಶ ಹೊರಡಿಸಲಾಗಿದೆ. ಇನ್ನು ಭಾರತೀಯ ನೌಕಾಪಡೆಯ 3 ಯುದ್ಧ ನೌಕೆಗಳನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ನೌಕಾ ಕ್ಷೇತ್ರದಲ್ಲಿ ಭಾರತ ಕೇವಲ ಉತ್ಪಾದಕನಲ್ಲ, ನಿರ್ಣಾಯಕ ಶಕ್ತಿಯಾಗಲಿದೆ ಅಂದಿದ್ದಾರೆ. ರಕ್ಷಣಾ ವಲಯದಲ್ಲಿ ಭಾರತ ಈಗ ಕೇವಲ ಖರೀದಿದಾರನಾಗಿ ಉಳಿದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲೇ ನಿರ್ಮಿಸಿದ 40ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನೌಕಾಪಡೆ ಸೇರಿವೆ. 45 ಬೃಹತ್ ನೌಕೆಗಳು ತಯಾರಾಗ್ತಿವೆ. ಇದು ಕೇವಲ ಸಂಖ್ಯೆಯಲ್ಲ, ಇದು ಭಾರತದ ಬೃಹತ್ ಕೈಗಾರಿಕಾ ಸಾಮರ್ಥ್ಯಕ್ಕೆ ಸಾಕ್ಷಿ ಅಂತ ಪ್ರಧಾನಿ ಹೇಳಿದ್ದಾರೆ. ಇನ್ನು ಡಿಎಂಕೆ ಜೊತೆಗಿನ 6 ದಶಕಗಳ ಸುದೀರ್ಘ ಮೈತ್ರಿಯನ್ನ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಧಿಕೃತವಾಗಿ ಕಡಿದುಕೊಂಡಿದೆ. ಈ ಬಗ್ಗೆ ಐಯುಎಂಎಲ್ ರಾಷ್ಟ್ರೀಯ ಅಧ್ಯಕ್ಷ ಖಾದರ್ ಮೊಹಿದೀನ್ ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ಡಿಎಂಕೆ ಮೈತ್ರಿಯಲ್ಲಿ ಈ ಇಂಡಿಯನ್ ಮುಸ್ಲಿಂ ಲೀಗ್ 2 ಸ್ಥಾನ ಗೆದ್ದಿತ್ತು. ನಂತರ ವಿಜಯ್ರ ಟಿವಿಕೆಗೆ ಬೆಂಬಲ ಕೊಟ್ಟಿದ್ರು. ವಿಜಯ್ ಸರ್ಕಾರದಲ್ಲಿ ಈ ಪಕ್ಷದ ಶಾಸಕನಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿತ್ತು. ಆದರೆ ಡಿಎಂಕೆ ಜೊತೆಗಿನ ಮೈತ್ರಿಯಿಂದ ಇವರು ಹೊರಬಂದಿರಲಿಲ್ಲ. ಈಗ ಅಧಿಕೃತವಾಗಿ ಹೊರಬಂದಿದ್ದಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟಗೊಂಡಿದೆ. ಶುಭ್ಮನ್ ಗಿಲ್ ನಾಯಕ ಹಾಗೂ ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿದ್ದಾರೆ. ಕಳೆದ ಐಪಿಎಲ್ ಫೈನಲ್ನಲ್ಲಿ ಗಾಯಗೊಂಡಿದ್ದ ವಿರಾಟ್ ಕೊಹ್ಲಿಗೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಆದರೆ ಅವರು ಫಿಟ್ನೆಸ್ ಟೆಸ್ಟ್ ಪಾಸ್ ಮಾಡೋದು ಕಡ್ಡಾಯವಾಗಿದೆ. ಇನ್ನು ಟೀಮ್ನ ಪ್ರಮುಖ ವೇಗಿ ಜಸ್ಪ್ರೀತ್ ಬುಮ್ರಾ ಹಾಗೂ ಸ್ಪಿನ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಮತ್ತೆ ತಂಡಕ್ಕೆ ಮರಳಿದ್ದಾರೆ. ಅತ್ತ ಗಾಯದ ಸಮಸ್ಯೆಯಿಂದ ಬಳಲ್ತಿರೋ ಹಾರ್ದಿಕ್ ಪಾಂಡ್ಯ ಈ ಸರಣಿಯಿಂದ ಹೊರಗುಳಿದಿದ್ದಾರೆ. ಇನ್ನುಳಿದಂತೆ ಯಾರೆಲ್ಲ ಟೀಮ್ನಲ್ಲಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಜುಲೈ 14ರಿಂದ 19ರವರೆಗೆ 3 ಪಂದ್ಯಗಳ ಈ ಏಕದಿನ ಸರಣಿ ಇಂಗ್ಲೆಂಡ್ನಲ್ಲಿ ನಡೆಯಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋಗಳಿಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.